ನಟ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಇಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಾಗ್ತಾ ಇದೆ. ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ 8 ಗಂಟೆಗೆ ಸರ್ಜರಿಯನ್ನ ಮಾಡಿಸಲಾಗುತ್ತೆ. ನಟ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಇವತ್ತು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಾಗುತ್ತೆ. ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ 8 ಗಂಟೆಗೆ ಸರ್ಜರಿಯನ್ನ ಮಾಡಿಸಲಾಗುತ್ತೆ. ಡಿಸೆಂಬರ್ 18ರಂದು ಅಮೆರಿಕಾಗೆ ತೆರಳಿದ್ರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಶಸ್ತ್ರಚಿಕಿತ್ಸೆ ಬಳಿಕ 1 ತಿಂಗಳು ಅಮೆರಿಕದಲ್ಲೇ ರೆಸ್ಟ್ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 1 ತಿಂಗಳು ಅಮೆರಿಕದಲ್ಲೇ ನಟ ಶಿವಣ್ಣ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. 2025ರ ಜನವರಿ 25ರಂದು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ನಟ ಶಿವಣ್ಣ. ನಟ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಇವತ್ತು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸೆಲೆಬ್ರಿಟಿಗಳು ಸೇರಿದಂತೆ ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಪೂಜೆ ಪುನಸ್ಕಾರವನ್ನ ಕೂಡ ಮಾಡ್ತಿದ್ದಾರೆ. ಡಿಸೆಂಬರ್ 18ರಂದು ಶಿವರಾಜ್ ಕುಮಾರ್ ಸೇರಿದಂತೆ ಅವರ ಮನೆಯಲ್ಲಿ ಒಂದು ಪೂಜೆಯನ್ನ ಕೂಡ ಏರ್ಪಾಡು ಮಾಡಲಾಗಿತ್ತು. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಒಂದು ಪೂಜೆಯನ್ನ ಏರ್ಪಾಡು ಮಾಡಲಾಗಿತ್ತು. ಅದೇ ದಿನ ಸಾಕಷ್ಟು ಗಣ್ಯರು ಬಂದು ಆಪರೇಷನ್ ಸಕ್ಸಸ್ಫುಲ್ಲಿ ಆಗಲಿ ಎಂದು ಶುಭಾಶಯವನ್ನ ಕೂಡ ಕೋರಿದರು. ನಟ ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆ ಹಿನ್ನೆಲೆ ಬೇಗ ಗುಣಮುಖರಾಗಲಿ ಎಂದು ಫ್ಯಾನ್ಸ್ ದೇವರ ಮೊರೆಯನ್ನ ಹೋಗಿದ್ದಾರೆ. ಮಾದಪ್ಪನ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಉರುಳು ಸೇವೆಯನ್ನ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಮೈಸೂರಿನ ಕೆಜಿ ಕೊಪ್ಪಲಿನ ಅಭಿಮಾನಿಗಳಿಂದ ಈ ಸೇವೆಯನ್ನ ಮಾಡಿಸಲಾಗ್ತಾ ಇದೆ. ಅಭಿಮಾನಿ ಬಳಗ ಹಾಗೂ ಶಿವು ಸ್ನೇಹಿತರಿಂದ ಸೇವೆಯನ್ನ ಮಾಡಿಸಲಾಗ್ತಾ ಇದೆ. ಇವತ್ತು ಮುಡಿ ಸೇವೆ ಜೊತೆಗೆ ಉರುಳು ಸೇವೆಯನ್ನ ಮಾಡಿದ್ದಾರೆ ಶಿವಣ್ಣ ಅವರ ಅಭಿಮಾನಿಗಳು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ನಟ ಶಿವರಾಜ್ ಕುಮಾರ್ಗೆ ಇವತ್ತು ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು, ಶಿವರಾಜ್ ಕುಮಾರ್ ಸ್ಯಾಂಡಲ್ವುಡ್ನಲ್ಲಿ ಒಬ್ಬ ಒಳ್ಳೆಯ ನಟ, ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದಾರೆ. ಅವರ ಶಸ್ತ್ರಚಿಕಿತ್ಸೆ ಇರೋದ್ರಿಂದ ಅವರ ಅಭಿಮಾನಿಗಳು ಇವತ್ತು ದೇವರ ಮೊರೆ ಕೂಡ ಹೋಗಿದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಾದಪ್ಪನ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಅವರು ಬೇಗ ಗುಣಮುಖರಾಗಲಿ ಎಂದು ಮಾದಪ್ಪನ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಉರುಳು ಸೇವೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಶಿವರಾಜ್ ಕುಮಾರ್ಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಅಭಿಮಾನಿಗಳಿಂದ. ಅಗ್ರಹಾರ ದಾಸರಹಳ್ಳಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಫ್ಯಾನ್ಸ್ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ವೀರೇಶ್ ಚಿತ್ರಮಂದಿರದ ಬಳಿ ರಾಜ್ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ರಾಜ್ಕುಮಾರ್ ಪ್ರತಿಮೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳಿಂದ ಅನ್ನದಾನವನ್ನ ಇವತ್ತು ಏರ್ಪಾಡು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಶಿವರಾಜ್ ಕುಮಾರ್ಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಗ್ರಹಾರ ದಾಸರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ಫ್ಯಾನ್ಸ್ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವೀರೇಶ್ ಚಿತ್ರಮಂದಿರದ ಬಳಿ ರಾಜ್ಕುಮಾರ್ ಅವರ ಪ್ರತಿಮೆಗೆ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳಿಂದ ಇದೀಗ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಇವತ್ತು ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗ್ತಾ ಇದೆ. ರಾತ್ರಿ 8 ಗಂಟೆಗೆ ಶಸ್ತ್ರಚಿಕಿತ್ಸೆ ನಡೆಸ್ತಾ ಇದೆ, ಸರ್ಜರಿಯನ್ನ ಮಾಡಿಸ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಇವತ್ತು ಬೆಂಗಳೂರಿನಲ್ಲಿ ಹಲವು ಕಡೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನ್ನದಾನವನ್ನ ಕೂಡ ಹಲವು ಕಡೆ ಈಗಾಗಲೇ ಏರ್ಪಾಡನ್ನ ಮಾಡಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಅವರ ಪ್ರತಿಮೆಗೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇವತ್ತು 8 ಗಂಟೆಗೆ ಅವರಿಗೆ ಸರ್ಜರಿ ಆಗುತ್ತೆ. ಮುಂದಿನ ತಿಂಗಳು ಅಂದ್ರೆ 2025 ಜನವರಿ 25ರವರೆಗೂ ಅವರು ಅಲ್ಲೇ ರೆಸ್ಟ್ ಅನ್ನ ಪಡಿತಾರೆ, ಅಮೆರಿಕದಲ್ಲೇ ರೆಸ್ಟ್ ಅನ್ನ ಪಡಿತಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಶಿವರಾಜ್ ಕುಮಾರ್ ಅವರು ಹೊಂದಿದ್ದಾರೆ. ಇನ್ನು 18ನೇ ತಾರೀಕು ಅವರ ಮನೆಯಲ್ಲಿ ಒಂದು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಹಲವಾರು ಸೆಲೆಬ್ರಿಟಿಗಳು ಬಂದು ಈಗಾಗಲೇ ಶಿವರಾಜ್ ಕುಮಾರ್ ಅವರಿಗೆ ವಿಶ್ ಅನ್ನ ಕೂಡ ಮಾಡಿದ್ರು. ಆದಷ್ಟು ಬೇಗ ಗುಣಮುಖರಾಗಿ ಎಂದು ಶುಭಾಶಯವನ್ನ ಕೂಡ ಕೋರಿದ್ರು. ಅದರ ಬೆನ್ನಲ್ಲೇ ಇವತ್ತು ಸರ್ಜರಿ ಕೂಡ ನಡೀತಾ ಇದೆ 8 ಗಂಟೆಗೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕೀರ್ತಿ. ಕೀರ್ತಿ, ಇದೀಗ ಶಿವರಾಜ್ ಕುಮಾರ್ ಅವರ ಸರ್ಜರಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರ ಫ್ಯಾನ್ಸ್. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ತೇಜಸ್ವಿನಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಡಿಸೆಂಬರ್ 18ರಂದು ಶಸ್ತ್ರಚಿಕಿತ್ಸೆ ಹಿನ್ನೆಲೆಯಲ್ಲಿ ಅಮೆರಿಕಗೆ ಪ್ರಯಾಣ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಇವಾಗ ಅವರ ಅಭಿಮಾನಿಗಳೇನಿರ್ಬೋದು, ಹಾಗೇನೆ ಚಿತ್ರರಂಗದ ಹಲವು ಗಣ್ಯರು ಕೂಡ ಅವರ ಚಿಕಿತ್ಸೆ ಫಲಕಾರಿ ಆಗ್ಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ. ಹಾಗೇನೆ ಒಂದು ಕಡೆ ಅಭಿಮಾನಿಗಳು ಕೂಡ ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರುವಂತದ್ದು, ಇನ್ನೊಂದು ಕಡೆ ಅವರ ಹೆಸರಲ್ಲಿ ಅನ್ನದಾನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು
ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ 8 ಗಂಟೆ ವೇಳೆಗೆ ಶಿವಣ್ಣ ಅವರಿಗೆ ಸರ್ಜರಿ ನಡೀತಾ ಇದೆ. ಹಾಗೇನೆ ಅಮೆರಿಕದ ಕಾಲಮಾನ ಪ್ರಕಾರ ಅಂದ್ರೆ ಇವತ್ತು ಬೆಳಗ್ಗೆ 9 ರಿಂದ 10 ಗಂಟೆ ಒಳಗಾಗಿ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಅದಾದ ಬಳಿಕ ಅವರು ಒಂದು ತಿಂಗಳು ಅಮೆರಿಕದಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಜನವರಿ 2025ನೇ ತಾರೀಕಂದು ಅಮೆರಿಕದಿಂದ ಹೊರಟು 26ನೇ ತಾರೀಕಂದು ಬೆಂಗಳೂರಿಗೆ ಅವರು ಬರ್ತಾ ಇದ್ದಾರೆ. ತೇಜಸ್ವಿನಿ, ಧನ್ಯವಾದ ಕೀರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಜೈ ಮಾದಪ್ಪ, ಜೈ ಶಿವಣ್ಣ, ಜೈ ಮೈಕಾರ, ಜೈ ಮಾದೇಶ್ವರ. ನಾಳೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ವಿದೇಶದಲ್ಲಿ ಸರ್ಜರಿ ನಡೀತಾ ಇದೆ. ಅದು ಯಶಸ್ವಿ ಆಗಲಿ ಅಂತ ಕೇಳ್ಕೊತೀವಿ. ಈ ಮುಖಾಂತರ ಮಾದಪ್ಪನ ಹತ್ರ ಅವ್ರು ಬೇಗ ಗುಣಮುಖರಾಗಿ ಬಂದು ಮುಂಚೆ ತರನೇ ಎಲ್ಲರ ಜೊತೆ ಬೆರಿಬೇಕು ಅನ್ನೋದು ನಮ್ಮ ಆಸೆ. ಬೇಗ ಗುಣಮುಖರಾಗಿ ಬರಲಿ, ಅವ್ರಿಗೆ ದೇವರು ಮಾದಪ್ಪ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ. ಜೈ ಮಾದಪ್ಪ, ಜೈ ಶಿವಣ್ಣ, ಜೈ ಮೈಕಾರ, ಜೈ ಮಾದೇಶ್ವರ. ನಾಳೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ವಿದೇಶದಲ್ಲಿ ಸರ್ಜರಿ ನಡೀತಾ ಇದೆ. ಅದು ಯಶಸ್ವಿ ಆಗಲಿ ಅಂತ ಕೇಳ್ಕೊತೀವಿ. ಈ ಮುಖಾಂತರ ಮಾದಪ್ಪನ ಹತ್ರ ಅವ್ರು ಬೇಗ ಗುಣಮುಖರಾಗಿ ಬಂದು ಮುಂಚೆ ತರನೇ ಎಲ್ಲರ ಜೊತೆ ಬೆರಿಬೇಕು ಅನ್ನೋದು ನಮ್ಮ ಆಸೆ. ಬೇಗ ಗುಣಮುಖರಾಗಿ ಬರಲಿ, ಅವ್ರಿಗೆ ದೇವರು ಮಾದಪ್ಪ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ. ಜೈ ಮಾದಪ್ಪ, ಜೈ ಶಿವಣ್ಣ.